ಹಾಯ್ ಆಲ್ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇದು 3ನೇ ದಿನದ ಟ್ರಿಪ್ ವಿಡಿಯೋ. ನಾವು ಸಿಗಂದೂರನ್ನ ಮುಗಿಸ್ಕೊಂಡು ನೈಟು ಉಡುಪಿಗೆ ಬಂದು ಆಲ್ಟಾದ್ವಿ. ಬಟ್ ನಮ್ಮದು ಪಕ್ಕ ಪ್ಲ್ಯಾನ್ ಇರಲಿಲ್ಲ ಉಡುಪಿಗೆ ಹೋಗಬೇಕು ಅಂತ. ಸಿಗಂದೂರನ್ನ ಮುಗಿಸ್ಕೊಂಡು ಆಮೇಲೆ ನಿಯರ್ ಬೈ ಯಾವ ಪ್ಲೇಸಸ್ ಇದೆ ಅವಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ನಾವು ಸಿಗಂದೂರಿಂದ ಬಿಟ್ಟ ಮೇಲೆ ವಿಚಾರಿಸಿದ್ರೆ ಉಡುಪಿನೇ ಸ್ವಲ್ಪ ಹತ್ತಿರ ಇದ್ದಿದ್ದು ನಮಗಲ್ಲಿ. ಸೊ ಹಾಗಾಗಿ ನಾವು ಉಡುಪಿಗೆ ಬಂದು ಆಲ್ಟಾದ್ವಿ. ಉಡುಪಿಗೆ ಬಂದು ಆಲ್ಟಾಗಿ ಬೆಳಗ್ಗೆ ಎದ್ದು ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ನಾವು ಹೋಗಿದ್ದು ಮಲ್ಪೆ ಬೀಚಿಗೆ. ದಿನ ನನ್ನ ಹಸ್ಬೆಂಡ್ ಬರ್ತಡೇ ಇದ್ರಿಂದ ನಾವು ಕೇಕ್ ತೊಗೊಂಡೋಗಿ ಅಲ್ಲೇ ಬೀಚಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು, ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್. ಯಾವತ್ತೂ ಬೀಚಲ್ಲೆಲ್ಲ ಬರ್ತಡೇ ಸೆಲೆಬ್ರೇಷನ್ ಮಾಡಿರಲಿಲ್ಲ. ಉಡುಪಿಯಲ್ಲೇ ಒಂದು ಬೇಕ್ರಿಯಲ್ಲಿ ಕೇಕ್ ತೊಗೊಂಡೋದ್ವಿ. ಅಲ್ಲಿ ಎಲ್ಲ ಕಡೆನೂ ಕೇಕ್ ಸಿಗಲ್ಲ ಬೇಕ್ರಿಯಲ್ಲಿ. ಯಡಿಯೂರು ಅಂತ ಒಂದು ಬೇಕ್ರಿ ಇದೆ, ಅಲ್ಲಿ ಸಿಗುತ್ತೆ ರೆಡಿ ಕೇಕ್ ಬೇಕು ಅಂತಂದರೆ. ಅಲ್ಲಿಂದ ನಾವು ತೊಗೊಂಡು ಹೋದ್ವಿ. ನಾವು ಸೆಲೆಬ್ರೇಷನ್ ಎಲ್ಲ ಮುಗಿಸಿ ನೀರಲ್ಲಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೀರೊಳಗಡೆ ಇಳಿದ್ಮೇಲೆ ಆಚೆ ಬರೋಕ್ಕೆ ಮನಸ್ಸಾಗ್ತಿಲ್ಲ, ಅಷ್ಟು ಚೆನ್ನಾಗಿತ್ತು. ಮಕ್ಕಳಂತೂ ಆಚೆನೇ ಬರ್ತಾಯಿಲ್ಲ. ನಾವು ಆ್ಯಕ್ಚುಲಿ ಅವತ್ತು ಮುಗಿಸ್ಕೊಂಡು ಬೇಗ ಹೋಗಿ ಧರ್ಮಸ್ಥಳದಲ್ಲಿ ದರ್ಶನ ಮಾಡಬೇಕಂತ ಪ್ಲ್ಯಾನ್ ಇತ್ತು. ಬಟ್ ಮಕ್ಕಳು ಆಚೆ ಬರಲೇ ಇಲ್ಲ. ಸೊ ಹಾಗಾಗಿ ಅಲ್ಲೇ ಲೇಟ್ ಆಯಿತು. ಇಂದ ನಾವು ಫ್ರೆಶ್ ಅಪ್ ಆಗಿ ಧರ್ಮಸ್ಥಳ ಹೊರಟ್ವಿ. ಆನ್ ದ ವೇ ಬರ್ತಾ ಏನೇನು ಸಿಗುತ್ತೆ ಎಲ್ಲ ನೋಡ್ಕೊಂಬಂದ್ವಿ. ನಿಯರ್ ಬೈ ಕಾರ್ಕಳ ಹತ್ರ ಈ ಕೋಲ ನಡೀತಾ ಇತ್ತು. ನನಗೆ ಲೈಫಲ್ಲಿ ಒಂದ್ಸಲ ಆದರೂ ಕೋಲ ನೋಡಬೇಕಂತ ಆಸೆ ಇತ್ತು, ಅದು ಈಡೇರಿತು. ಬರ್ತಾ ಆನ್ ದ ವೇ ಸಿಕ್ತು. ಸೊ ಹಾಗಾಗಿ ನೋಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಇದ್ರದ್ದು ಕಂಪ್ಲೀಟ್ ಬ್ಲಾಗ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡಿ. ಥ್ಯಾಂಕ್ ಯು.